ಈ ಗಾಡಿನ ಪಂಜ ಹಚ್ಬಿಡೋದು. ಈ ಬಿ ಸ್ವಲ್ಪ ಒರೆಸ್ಬೇಕು, ಒಳಗೈತಿ. ಸೊ ಅಪ್ರಿಲ್ದವರು ಕೀಚನ್ ಈ ಥರ ಕೊಟ್ಟಿದ್ದಾರೆ ಅಂತ ಬಂದು ಅಪ್ರಿಲಿಯ ಅಂತ. ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ತರುಣ್ ಇನ್ ಕನ್ನಡ. ಸೊ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗ್ತದೆ ಗಾಡಿ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕೋಲ್ಡ್ ಅಂತ ಬರುತ್ತಿಲ್ಲ. ಇಲ್ಲಿ ಓಕೆ ಅಂತ ಬಂದಮೇಲೆ ನಾವು ಗಾಡಿ ಇಂಜಿನ್ನ ಮೂವ್ ಮಾಡಬೇಕು. ಫ್ಯೂಲ್ ಅಲ್ಲೇ ರಿಸರ್ವಲ್ಲಿದೆ, 40-55 ತಾಳ ಆಡ್ತಿದೆ ಹಿಂಗೆ. ಓಕೆ, ಗಾಡಿ ಅಲ್ಲೇ ಟೋಟಲ್ಲು ರನ್ನಿಂಗ್ ಆಗಿರೋದು 483 ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ. ಸೊ ಇದಂಗೆ ವಾರ್ಮ್ ಅಪ್ ಆಗಲಿ, ಒಂದು ವಾಕರ್ ಅಂತ ತೋರ್ಸೋಣ. ಗಾಡಿ ಎಲ್ಲ ನಿನ್ನೆ ಮಳೆ ಬಂತಲ್ಲ, ಸ್ವಲ್ಪ ಹಂಗೆ ಕೆಸರಾಗ್ಬಿಟ್ಟಿದೆ. 2 ದಿನ ಆಯ್ತಲ್ಲ ತಗೋದು. ಕ್ಲೀನ್ ಆದಮೇಲೆ ಮತ್ತೆ ಇನ್ನೊಂದ್ಸತಿ ವಿಡಿಯೋ ಮಾಡೋಣ. ಸೊ ಎಲ್ಲ ಈ ಥರ ಇದೆ ನೋಡಿ, ಇದೇ ಬ್ಯೂಟಿ ಚಿನ್ನೆ. ಮುಂದೆ ಫ್ರಂಟ್ ಲುಕ್ ಕ್ಯಾಮರಾ, DRL ಹೆಡ್ಲೈಟು, ಲೋ ಬೀಮ್ ಹೆಡ್ಲೈಟು, ಕೆಳಗೆ ಅಪ್ರಿಲಿಯಾ ಅಂತ, ಅದು ಕ್ರೇಜಿ. ಮಿರರ್ಸ್ ಏನು ಓಪನ್ ಮಾಡಲ್ಲ, ಯಾಕಂದರೆ ನಮ್ಮ ದುರ್ಗವರಿಗೆಲ್ಲ ಸ್ವಲ್ಪ ಭಾಳ ಕಷ್ಟ. ಮಿರರ್ ಓಪನ್ ಮಾಡಿದ್ರೆ ಅಲ್ಲಿ ಟಚ್ ಮಾಡಿಬಿಡ್ತಾರೆ. ಸೊ ಹಂಗೆ ಮಿರರ್ ಓಪನ್ ಮಾಡಲ್ಲ. ಇದು ಮೊನ್ನೆ ರೀಸೆಂಟಾಗಿ ಹಾಕ್ಸಿದೆ ನನ್ನ ಯೂಸರ್ ಐಡಿ ಇನ್ಸ್ಟಾ ಮತ್ತು ಯೂಟ್ಯೂಬಿಂದು. ಮತ್ತು ಇದು ವೈಸರ್ನ ಟಿಂಟ್ ಮಾಡಿಸಿದೆ 50%, ಯಾಕೆಂದರೆ ಫುಲ್ ವೈಟ್ ಇತ್ತಲ್ಲ. ಸೊ 50% ಟಿಂಟ್ ಮಾಡಿಸಿ ಆಮೇಲೆ ನಮ್ಮ ಗಣಪತಿನ ಹಾಕಿಸಿದೆ. ಸೊ ನೀಲಕಂಠೇಶ್ವರ ದೇವಸ್ಥಾನದೆಲ್ಲ ಪೂಜೆ ಮಾಡಿಸಿ, ಎಲ್ಲ ಕಡೆ ಮಾಡಿಸಿ, ಈಗ ಕಡಂಬರಮ್ಮನ ಹತ್ರ ಒಂದೇ ಪೂಜೆ ಮಾಡೋದು ಬಾಕಿ ಇರೋದು. ಇನ್ನೊಂದು 3 ಡೇಸ್ ಬಿಟ್ಸ್ ಮಾಡ್ಸೋಣ. ನೋಡಿ ಇಲ್ಲಿ ಓಕೆ ಅಂತ ಬಂದಿದೆ. ಸೊ ಇವಾಗ ನಾವು ಗಾಡಿನ ತಗೊಂಡು ಮನೆಯಿಂದ ಬೈಸ್ಕೊಳ್ಳೋ ಮುಂಚೆ ತೊಲಗಬಹುದು. ಫ್ಯೂಲ್ ರಿಸರ್ವ್ ಇದೆ, ಸೊ ಮುಂದೆ ಹೋಗ್ತಾ ಫ್ಯೂಲ್ ಹಾಕ್ಸ್ಬೇಕು. ಇಲ್ಲಿ ನೋಡಿ ಸಾಂಗ್ ತೋರಿಸ್ತಾ ಇದೆ ಇಲ್ಲಿ. ಮತ್ತು ಫೋನು ನನ್ನ ನಂಬರ್ ನನಗೇನು ಲಾಸ್ಟ್ ತೋರಿಸ್ತೈತಲ್ಲಪ್ಪ. ಇದಕ್ಕೆ ಹಿಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಫ್ಯೂಚರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಇವಾಗ ನೋಡ್ತಾ ಇದ್ದೀರಾ ನೀವು, ಇದು ನಾರ್ಮಲ್ RPM ಸ್ಪೀಡೋಮೀಟರು. ಓಕೆ, ನೆಕ್ಸ್ಟು ಇದು ಟ್ರಿಪ್ಪಿ ಮತ್ತು ಮೈಲೇಜ್ ಎಷ್ಟು, ಗಾಡಿ ನೀವು ಎಷ್ಟು ಅವರ್ಸಿಂದ ಎಷ್ಟು ಕಿಲೋಮೀಟ್ರ್ ಹೊಡಿತಾ ಇದ್ದೀರಾ, ಓಡೋಮೀಟರು ಎಲ್ಲ ನಿಮಗೆ ಕಾಣಿಸುತ್ತೆ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಇಂಜಿನ್ ಟೆಂಪ್ರೇಚರು ಮತ್ತು ಸರ್ವಿಸ್ ರಿಮೈಂಡರು ಬ್ಯಾಕ್ ಸೈಡ್ ಇದೆ. ಸೊ ಮೊಬೈಲ್ ಕನೆಕ್ಷನ್ನು, ಬ್ಯಾಟ್ರಿ ಟೆಂಪ್ರೇಚರು, ಫೋನ್ ಬ್ಯಾಟ್ರಿ ಟೆಂಪ್ರೇಚರೆಲ್ಲ ತೋರಿಸುತ್ತೆ ಇಲ್ಲಿ. ಸೊ ಈ ಮತ್ತು ಮೆಸೇಜ್ ನೋಟಿಫಿಕೇಷನ್ನು ಎಲ್ಲ ಇದೆ. ಇದು ಟ್ರ್ಯಾಕಿಂದು. ಸೊ ಇದು ಮ್ಯೂಸಿಕ್ಕು, ನೀವು ಇಲ್ಲೇ ವಾಲ್ಯೂಮ್ ಅಪ್ಪು ಡೌನು ಎಲ್ಲ ನೀವೇ ಮಾಡ್ಕೊಬೋದು. ಸಿಟಿಯಲ್ಲಿ ನಿಮಗೆ ಮ್ಯಾಪು ಅಲ್ಲಿ ಇಲ್ಲಿ ಗೊತ್ತಾಗಲಿಲ್ಲ. ಇವಾಗ ನನಗೆ ಅಪ್ರಾಕ್ಸ್ ಎಲ್ಲಿಗೆ ನಾನು ಪ್ಲ್ಯಾನ್ ಮಾಡಿದರೆ ನನಗೆ ಮ್ಯಾಪ್ ಗೊತ್ತಿರಲ್ಲ. ಅಪ್ಲಿಕೇಶನ್ನು ಥ್ರೂ ನಾವು ಅಪ್ಲಿಕೇಶನ್ ಇದೆಯಲ್ಲ, ಸೊ ಅದರಿಂದ ನಾವು ಫಾರ್ವರ್ಡ್ ಮಾಡಿ ಆ್ಯರೋಸ್ ಮುಖಾಂತರ ನ್ಯಾವಿಗೇಟ್ ಮಾಡೋದು ನಿಮಗೆಲ್ಲ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಗೇರು ಸ್ವಲ್ಪ ಹಾರ್ಡ್ ಇದೆ, ಶಿಫ್ಟಿಂಗೆಲ್ಲ ಸ್ವಲ್ಪ ಹಾರ್ಡ್ ಶಿಫ್ಟ್ ಬರುತ್ತೆ ಗೇರೆಲ್ಲ. ಅದು ಬಿಟ್ಟರೆ ಇಂಜಿನ್ ವೈಸು, ಅಪ್ರಿಲಿಯಾ ವೈಸು ಏನೂ ತೊಂದರೆ ಇಲ್ಲಪ್ಪ. ನಾನೇ ಹೇಳ್ತೀನಲ್ಲ, ಬರ್ತಾ ಗಾಡಿ ತೊಗೊಂಬಂದಲ್ಲ ಎಷ್ಟು ಆವಾಗ ಟೋಟಲ್ ಓಡೋಮೀಟರು ಬೆಂಗಳೂರಿಂದ ಗಾಡಿ ಕೊಟ್ಟಾಗಿಂದ, ಗಾಡಿ ಡೆಲಿವರಿ ತೊಗೊಂಡಾಗಿಂದ 221 ಕಿಲೋಮೀಟ್ರ್ ನಾನು ಓಡಿಸ್ಕೊಂಬಂದಿದ್ದು ಉಪಾಧ್ಯಾಯವರೆಗೂ. ಸೊ ಅವಾಗಿಂದ ಇಲ್ಲಿವರೆಗೂ ಮಿಸ್ ಆಗಿ ನನಗೆ ಗೊತ್ತಿಲ್ಲದೇ, ಹಿಂಗೆ ನೋಡ್ರಿ ಫುಲ್ ಹೆಂಗಿದೆ 4th ಗೇರು, ಗೊತ್ತಿಲ್ಲದೇ 130 ಹೊಡ್ಬಿಟ್ಟೆ ಗುರು. ನನಗೆ ದೇವರಣಗೂ ಗೊತ್ತಿಲ್ಲ ನನಗೆ ಅದು ಹೆಂಗೆ 130 ಹೊಡೆದ್ನೋ ಏನೋ ಅಂತ. ಆಮೇಲೆ ನೋಡ್ತೀನಿ ಸ್ಪೀಡ್ ಅಷ್ಟೆಲ್ಲ ಹೋಗ್ತೇನೆ ಅಂತ ನೋಡಿದಾಗ 130 ತೋರಿಸ್ತು. ಒಂಥರ ಜಲ್ ಅಂದ್ಬಿಡ್ತು. ಫಸ್ಟ್ ಸರ್ವಿಸು ಇನ್ನೂ ಆಗಿಲ್ಲ, ಆಲೇ 130 ಹೊಡೆದ್ಬಿಟ್ಟನಲ್ಲ. ಯಾಕಂದರೆ ಆ ಜೋಶು ನಕ್ಕನ್ನು ಅದು ಕೊಡುತ್ತೆ. ಅದಂಗೆ
ನೋಡಿ ಫುಲ್ಲು. ಆಹಾ, ಇಂಜಿನ ಸೌಂಡ್ ಬೇರೆ ಲೆವೆಲ್ ಸೌಂಡ್. ಬ್ರೇಕಿಂಗು ಅಂದರೆ ಹೈ ಸ್ಪೀಡಲ್ಲಿ ನಾನು ನೋಡಿರೋ ರಿವ್ಯೂಸ್ ಪ್ರಕಾರ ಹೈ ಸ್ಪೀಡಲ್ಲಿ ಏನೋ ಸ್ವಲ್ಪ ಬ್ರೇಕ್ಸು ಸ್ವಲ್ಪ ಫ್ರಂಟ್ ಕ್ಯಾಲಿಪರ್ ಏನೋ ಇಶ್ಯೂ ಕೊಡುತ್ತೆ, ಲಿಕ್ವಿಡ್ ಫ್ಲೂಯೆಂಟ್ ಎಲ್ಲ ಅಂತಂತ ಹೇಳಿದರು. ಸೊ ಅದು ಒಂದು ಅಪ್ಗ್ರೇಡ್ ಮಾಡೋಣ ಇಷ್ಟ್ರಾಗೆ. ಎಲ್ಲ ಒಂದು ಫಸ್ಟ್ ಸರ್ವಿಸ್ ಆಗಲಿ ಅಂತ ಕಾಯ್ತೀನಿ. ಆದರೆ ನಮಗೊಂದು ಧೈರ್ಯ ಬರುತ್ತೆ ಎಲ್ಲ ಅಪ್ಗ್ರೇಡ್ ಮಾಡೋಕ್ಕೆ. ಸೊ ಇನ್ನೂ ಸ್ಟಾಕಲ್ಲೇ ಎಲ್ಲ ಈಗಲೇ ಮಾಡಿಸ್ತದನಲ್ಲಪ್ಪ ಅನ್ನೋ ಒಂದು ಹೆಸರು ಬೇಡ. ಅದಕ್ಕೆ ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಫಸ್ಟು ಫ್ಯೂಲ್ ಹಾಕ್ಸ್ಬೇಕಪ್ಪ. ಫ್ಯೂಲು ಇವಾಗ ಹಾಕ್ಸ್ಲೋ ಅಥವಾ ಕಾಫಿ ಕುಡಿಯೋಕೆ ಹೋಗ್ತೀವಲ್ಲ ಅವಾಗ ಹಾಕಿಸ್ಲೋ ಅನ್ನೋದೇ ಒಂದು ಕನ್ಫ್ಯೂಷನ್ ಐತೆ. ಫ್ಯೂಲ್ ಇವಾಗ ಹಾಕ್ಸೋದು ಬೇಡ, ಕಾಫಿ ಕುಡಿಯೋಕೆ ಹೋಗ್ತೀವಲ್ಲ ಅವಾಗ ಹಾಕ್ಸೋಣ. ಗಾಡಿ ಮಾತ್ರ ರಿಯಾಕ್ಷನ್ಸ್ ಮಾತ್ರ ಕ್ರೇಜಿ ಇದೆ. ಎಲ್ಲರೂ ನೋಡ್ತಾರೆ, ಎಲ್ಲರೂ ತಿರುಗಿ ನೋಡ್ತಾರೆ ಮಾತ್ರ. ಬಾಯ್ಸ್ ನೋಡ್ರಮ್ಮ, ಯಾಕ್ರು ಆ ಕಡೆ ತಿರುಗಿಬಿಡ್ರಿ ಕಣ್ರ, ಈ ಕಡೆ ನೋಡ್ರು ನೋಡಿದ್ರು ಅನ್ಕೊಂತೀನಿ. ಅವಾಗ ಸುಮ್ಮನೆ ಹಿಂಗೆ ಚಮಕ್ ಕೊಡ್ಬೇಕು ಹಿಂಗೆ, ಅವಾಗಲೇ ಎಲ್ಲರೂ ನೋಡೋಕ್ಕಾಗಲ್ಲ. ಇಲ್ಲಂತೂ ಹೆಂಗೆ ಬೇಕು ಹಂಗೆ ಬರ್ತಾರಪ್ಪ ನಮ್ಮ ದೇಶರ. ಅವ್ರು ನೋಡ್ರಿ ಇಂಡಿಕೇಟ್ರ್ ಎಲ್ಲೋ ಹಾಕಿದ್ದಾನೆ, ಅವನು ಹೆಂಗೋ ಗಾಡಿ ತಿರುಗಿಸ್ದ. ಮಿಕ್ಸ್ ಒಂಥರ ಒಳ್ಳೆ ಕಂಫರ್ಟ್ ಇದೆ ನಿಜವಾಗ್ಲೂ. ನನಗೆ ಸ್ವಲ್ಪ ಈಗ ನಾನು ನೇಕೆಡ್ ಓಡಿಸ್ತಿರೋದಕ್ಕೂ ನಮ್ಮ ರೈಡರಲ್ಲಿ ನೇಕೆಡ್ ಓಡಿಸ್ತಿರೋದಕ್ಕೂ ಸ್ಪೋರ್ಟ್ಸು ಓಡಿಸ್ತಿರೋದಕ್ಕೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕಿತ್ತು. ಸೊ ಹಂಗಾಗಿ ಆ ಅಡ್ಜಸ್ಟಿಗೋಸ್ಕರ ಸ್ವಲ್ಪ ನನ್ನ ಬ್ಯಾಕ್ ಪೇನ್ ಬಂತು ನನಗೆ. ಆಮೇಲೆ ಈಗೆಲ್ಲ ಓಡಿಸ್ತಿದ್ದೀನಲ್ಲ, ಇವಾಗ ಅಂಥ ಏನು ಪೇನ್ ಏನು ಬರಲಿಲ್ಲ ನನಗೆ. ಸೊ ನಾರ್ಮಲಾಗೇ ಇದ್ದೇನೆ, ಅಂಥ ನೋವೇನು ಸಿಗಲಿಲ್ಲ. ನಮ್ಮ ಡಾಮಿನಾರಿಗೆ ಫೋನ್ ಮಾಡೋಣಪ್ಪ. ಡಾಮಿನಾರಿಗೆ ಫೋನ್ಲಿ ಅಣ್ಣನ ಮೀಟ್ ಆಗೋಣ. ನಾನು ನಾಚಿಕೆಗೆ ಎಲ್ರಪ್ಪ ಬೆಲೆ ಐತಿ, ಗಂಡಸರಾಗುಟ್ಟಿ ಬಾಯಿ ಮುಚ್ಚಿಕೊಂಡಿರ್ಬೇಕು. ಗಾಡಿ ಬಗ್ಗೆ ಇನ್ನೂ ವಿಷಯ ಹೇಳ್ಬೇಕು ಅಂದರೆ ಮಾತೇ ಬರಲ್ಲ ಓನರ್ಸಿಗೆ. ಯಾಕಂದರೆ ಫುಲ್ಲು ಗಾಡಿ ತಗೊಂಡ ತಕ್ಷಣ ಫೀಲಿಂಗಲ್ಲಿ ಇರ್ತೀವ, ಏನೇನೋ ಮನ್ಸು ಬರಲ್ಲ ಹೇಳೋಣ ಅಂತ. ಮನೆ ಬಿಡ್ಬೇಕಾರೆ ಏನೋ ತಲೆಯಲ್ಲಿ ಇರ್ತದಪ್ಪ, ಆದರೆ ಗಾಡಿ ತಗೊಂಡು ಬಂದ ತಕ್ಷಣ ಅವೆಲ್ಲ ಏನೇನು ತಲೆಗಿರಲ್ಲ. ಅಯ್ಯೋ ದೇವ್ರೆ, ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗೆ ಅಂತ. ತಡಿ ಫಸ್ಟ್ ಟೈಮು ನೈಟ್ ತೋರಿಸ್ತಾ ಇದ್ದೀನಿ DRL. ನೋಡ್ರಿ ಹೆಂಗೆ ಬರುತ್ತೆ DRL, ನೆಕ್ಸ್ಟ್ ಲೆವೆಲ್ ಇದೆ ಒಂಥರ ಚೆನ್ನಾಗಿ. ಅಲ್ಲೇ ಪೆಟ್ರೋಲ್ ಇಲ್ಲ ಕಣ್ರು, ಫ್ಯೂಲ್ ಹಾಕ್ಸ್ಬೇಕಣ್ರಿ, ಫ್ಯೂಲ್ ಹಾಕ್ಸ್ಬೇಕು. ಆನೆನ ತೊಗೊಂಡ್ಬಿಟ್ಟಿದ್ದೀವಿ, ಮರಿ ಆನೆನ. ಇನ್ನು ಮುಂದಿನ ವರ್ಷ ದೊಡ್ಡ ಆನೆ ಬಂದರೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಎಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತು ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್ ಅನ್ನೋದು. ಇವಾಗ ಸಾಯಿಗ್ರಂಡಿಗೆ ಹೋಗಿ ಅಲ್ಲಿ ಒಂದು ರೈಡು ಹೋಗಿ ಕಾಫಿ ಹಾಕ್ಕೊಂಡು ಅಲ್ಲಿಂದ ಸುಮ್ಮನೆ ಮಸ್ತಿ ಮಜಾಕ್ ಮಸ್ತಿ ಎಲ್ಲ ಮಾಡಿಕೊಂಡು ನಾವು ಮತ್ತೆ ವಾಪಸ್ನ ಬರ್ತೀವಿ. 110 ಏರು. ಅಯ್ಯಪ್ಪ, ಆಗಿದೆ ಉದ್ರಿಸ್ಬೇಡ್ರು ಅಣ್ಣ, ಬೇಜಾರಾಗ್ತೈತಿ. ತಳ್ಳು ಶಿವ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಮತ್ತೆ ಫೀಲ್ಡ್ ರೇಸರು ಆಗಲೇ. ಸಾಕಾಯ್ತು ನನ್ನ ಜೀವನ. ಅಲ್ಲೇ 80 ವರ್ಷ ಅಲ್ಲ 55 ತೋರಿಸ್ತಿದ್ದೀರಲ್ಲೋ, ಯಾಕ್ರ ನನ್ನ ಎನಿಸ್ತೀರ ಅಣ್ಣ. JCR ನಮ್ಮ JCR ನೀವು ಬಂದರೆ ಚಾಟ್ ಸೆಂಟರಿಗೆ ಏನು ಕಮ್ಮಿನೇ ಇಲ್ಲ. ಚಾಟ್ ಸೆಂಟರಿಗೆ ನೀವು ಎಲ್ಲಿ ರೈಟ್ ನೋಡಿರೋ ಲೆಫ್ಟ್ ನೋಡಿರೋ ತಟ್ಟೆ ಇಡ್ಲಿಯಿಂದ ಹಿಡಿದು ಗೋಬಿ ಮಂಚೂರಿ ಇನ್ನು ನಾನ್ ವೆಜ್ವರೆಗೂ ಎಲ್ಲ ಸಿಗುತ್ತೆ ನಿಮಗೆ.
ಇಂಡಿಕೇಟರ್ ಹಾಕೊಂಡು ಅಂಕಲ್ ಬಂದರು, ನಂದೇ ತಪ್ಪು, ಸಾರಿ. ಅಷ್ಟೊತ್ತಿಗೆ ನುಕ್ಸಾನ ಅನ್ಕೊಂಡೆ, ಬಟ್ ಆಗಲಿಲ್ಲ, ಏನು ಮಾಡೋಣ. ಈಗ ಹೋಗಿ ಕ್ಲೀನ್ ಮಾಡ್ಕೊಂಬೋಗಪ್ಪ. ಎಲ್ಲ ಟಕ 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 ಅಂತ ಹೊಡಿತಿದ್ದಾವೆ. ಏನು ಕಾರ್ನರಿಂಗು, ನೆಕ್ಸ್ಟ್ ಲೆವೆಲ್. ಇದು ಮಾಡೋದೇ ಮಜಾ ಬೇರೆ. ಇವರು ಈ ಥರ ಕೈ ಅನ್ಬೇಕು. ದಿಸ್ ಇಸ್ ಕಾಲ್ಡ್ ವರ್ಲ್ಡ್ ಅಂತ. ಹಂಗೆ ನನ್ನ ಮಕ್ಕಳು ಚಚ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ಫಸ್ಟ್ ಸರ್ವಿಸ್ ಆಗಲಿ ತಡ್ರಲ್ಲಿ, ನಮ್ಮನ್ನ ಯಾಕೆ ಕೈ ಅನ್ನಿಸ್ತಿರೋ. ಫಸ್ಟ್ ಸರ್ವಿಸ್ ಆಗೋರು ತಡ್ರು. ಇನ್ನೊಂದು ಎಷ್ಟಪ್ಪ, ಇನ್ನು 300 ಕಿಲೋಮೀಟ್ರ್ ಕಡ್ರ ಅಷ್ಟೇ. ಓಕೆ, ಓ ಇಲ್ಲಿ ದೇವರಿದೆ, ಶ್ರೀ ಶಿರಡಿ ಸಾಯಿಬಾಬಾ. ಅದಕ್ಕೆ ಸಾಯಿಗಿರಣ್ ಅಂತ ಹೆಸರಿಟ್ಟಿದ್ದಾರಲ್ಲ. ಸೊ ದೇವರೇ ಕಾಪಾಡಪ್ಪ ತಂದೆ. ಇಲ್ಲೊಂದು ಡಮರ್, ಇಲ್ಲೊಂದು ಡಮರ್, ಇಲ್ಲೊಂದು ಎಲ್ಲ ಸೊಳ್ಳೆಗಳೇನಪ್ಪ. ಸೊಳ್ಳೆನೇ ಕಾಣಲೇ ಇವೆಲ್ಲ ಮೇಲೆ. ಕ್ಯಾಮ್ರಾ ಮುಂದೆ ಅಣ್ಣರ್ ಫುಲ್ಲು ಕಾಫಿ, ಫುಲ್ಲು ಅಣ್ಣ. ಪೆಟ್ಟಿಗೆ ಹೊಡೆದವಲ್ಲ, ಇದಾಗಿದಾವಲ್ಲ ಅಣ್ಣ ನಿನಗೆ. ನಾವು ಕೂದ್ಲಾಗ ಹೋಗಿರ್ತಾನೆ ನನಗೆ ಅಷ್ಟೇ. ಏನು ಕೂದಲು ತೋರಿಸ್ಬೇಕಿವ ಬಿಚ್ಚಿ ಹಿಂಗೆಲ್ಲ ಅಂದ್ಬಿಟ್ಟು ತೋರಿಸ್ಬೇಕಂತ. ಸದ್ಯಕ್ಕೆ ಕಾಫಿ ಇಲ್ಲಿದೆ. ಸೊ ಕಾಫಿ ಹಾಕೊಂಡು ಸ್ವಲ್ಪ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಸಿಗ್ತೀವಿ. ಆಮೇಲೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು. ನಾನು ತಮ್ನೇಲಿಗೆ ಹಾಂ ಅಲ್ಲ, ಇಲ್ಲಿಂದನಾ ಈ ಕಡೆ ಲೈಟಾಗಿ ಹಂಗೆ ಫೋಟೋ ಸೆಷನ್ ಮಾಡಿದ್ದೆ. ಗಾಡಿದು ಬಾಡಿದೆರಡು. ಇವಾಗ ಮೇನ್ ಥಿಂಗ್ ಏನಿರೋದು ಅಂದರೆ ಫೋಟೋಸ್ ನಿಮಗೆ ಹಾಕ್ತೀನಿ ನೋಡ್ರಿ, ಚೆನ್ನಾಗಿರುತ್ತೆ. ಸೂಪರ್ ಅಣ್ಣ, ಚೆನ್ನಾಗಿದೆ, ಕಳಿಸ್ರಿ. ಇದೇ ನನ್ನ ದಿವಸರು. ಇದನ್ನೊಂದು ಫೋಟೋ ಹೊಡ್ಕ. ಇದನ್ನು ನನ್ನ ಇನ್ಸ್ಟಾಗ್ರಾಮ್ ಇದೆಯಲ್ಲ, ಇನ್ಸ್ಟಾಗ್ರಾಮ್ ಹಾಕ್ರಿ. ಅಣ್ಣ ಬಾಯ್, ಸಿಗೋಣ. ಓ 4 ಅಂಶ ಬೆಣ್ಣೆ ಹೋದಂಗೆ ಹೋಯ್ತಲ್ಲ ಗುರು. ಯಪ್ಪ ನೆಕ್ಸ್ಟ್ ಲೆವೆಲ್ ನೋಡ್ರಿ. ವಿಸಿಬಿಲಿಟಿನೂ ಚೆನ್ನಾಗಿದೆ ಹೆಡ್ಲೈಟಿಂದು. ಎಲ್ಲ ಐ ಬಿ ಹಾಕೋಣಂದ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ತಡ್ರಿ, ಈ ಖಾಲಿ ಯಾರೂ ಇಲ್ಲ, ಐ ಬೀಮ್ ಹಾಕ್ತೀನಿ ನೋಡ್ರಿ. ಐ ಬೀಮು ಇಲ್ಲಿ ಬೀಳ್ತಿದೆಯಲ್ಲ, ಇಲ್ಲಿ ಐ ಬೀಮು ಇಲ್ಲಿ ಕೆಳಗೂ ಒಂಥರ ವಿ ಶೇಪ್ ಬಿದ್ದಂಗೆ ಬೀಳುತ್ತೆ. ಅದು ಫ್ರಂಟ್ ಹೆಡ್ಲೈಟ್ ವಿ ಶೇಪ್ ಇದೆಯಲ್ಲ, ಚಿಕ್ಕದು ಟೈನಿ ಥರ. ಇದು ಚೆನ್ನಾಗಿದೆ, ಭಾಳ ಇಷ್ಟ ಆಯ್ತು. ಸೊ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ತರುಣ್ ನೈನ್ ಕನ್ನಡ ಅಂತ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.